ನೆಕ್ಸ್ಟ್ ಬರ್ತಿದೆ, ಬ್ಯೂಟಿಫುಲ್ ಆಗಿದೆ ಇದಂತೂ. ಅದು ಅಷ್ಟು ಸೇಫ್ ಇರಲ್ಲ ಅಂತ ಗೊತ್ತು, ಬಟ್ ಆದರೂ ನಾನು ಏನೆಲ್ಲ ಸೇಫ್ಟಿ ಮೆಷರ್ಮೆಂಟ್ ಫಾಲೋ ಮಾಡಬೇಕು, ಇದನ್ನೆಲ್ಲ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಂಗೆ ಗೊತ್ತು. ಇದನ್ನು ನಾನು ಗ್ರಾಮ್ಸ್ ಎಷ್ಟಿದೆ ಅಂತ. ಸೊ ಈ ಜುಮ್ಕಿ ಬಂದು ಜಸ್ಟ್ ನಾನು ಜ್ಯುವೆಲ್ರಿ ತೋರಿಸಿದಾಗ ಸ್ವಲ್ಪ ಜ್ಯುವೆಲ್ರಿ ಫೋಕಸ್ ಮಾಡೋದಾಗ ಝೂಮ್ ಮಾಡು ತೋರಿಸ್ಬೋದು. ಇಲ್ಲಿ ಕ್ಯಾಮ್ರಾ ಇರುತ್ತೆ, ಇಲ್ಲೇ ಜಾಸ್ತಿ ಕೈ ಇಟ್ಕೊಳಕ್ಕೆ ಹೋಗ್ಬೇಡ. ಹಾಂ, ಕೈ ಮೇಲೆ ಇರುತ್ತೆ. ಸ್ಟಾರ್ಟ್ ಮಾಡ್ದಾ? ಹಲೋ ಗ್ಯಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SGS ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೇಟೆಸ್ಟ್ ಜ್ಯುವೆಲ್ರಿ ಕಲೆಕ್ಷನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ರೀಸೆಂಟಾಗಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಜ್ಯುವೆಲ್ರಿ ಶೋನ ಆರ್ಗನೈಸ್ ಮಾಡಿದರು. ಇದು ಯಾವತ್ತು ಮಾಡಿದರು ಅಂದರೆ March 1st and 2nd 2026. ಅವತ್ತು 2 days ಇತ್ತು ಶೋ. ಜಿಲ್ಲಾ ಒಕ್ಕಲಿಗ ಸಮುದಾಯ ಭವನದಲ್ಲಿ ಈ ಶೋನ ಆರ್ಗನೈಸ್ ಮಾಡಿದರು. ಇಲ್ಲಿ ಹೇಗೆ ಅಂದರೆ ಬೇರೆ ಬೇರೆ ಕಡೆಯಿಂದ ಬ್ಯಾಂಗ್ಳೂರು ದೊಡ್ಡ ದೊಡ್ಡ ಜ್ಯುವೆಲ್ರಿ ಶಾಪ್ ಇರುತ್ತಲ್ಲ, ಅವರೆಲ್ಲ ಬಂದು ಇಲ್ಲಿ ಎಕ್ಸಿಬಿಷನ್ ಥರ ಶೋ ಹಾಕ್ಕೊಂಡಿದ್ರು. ತುಂಬ ಪ್ರೀಮಿಯಂ ಕ್ವಾಲಿಟಿ, ಸಖತ್ ಒಳ್ಳೆ ಕಲೆಕ್ಷನ್ಸ್ ಇರುವಂತಹ ಜ್ಯುವೆಲ್ರಿನ ಎಕ್ಸಿಬಿಟ್ ಮಾಡಿದರು. ಸೊ ಹಾಗಾಗಿ ನಾನು ಹೇಗಿದೆ ನೋಡ್ಕೊಬರೋಣ. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, ಬಟ್ ಲಾಸ್ಟ್ ಇಯರ್ ಹೋದಾಗ ನಾನು ಏನೂ ಪರ್ಚೇಸ್ ಮಾಡಲಿಲ್ಲ. ಆ ವಿಡಿಯೋ ನಿಮಗೆ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ಆ ಸತಿ ಬರೀ ಹೋಗಿ ಹಾಗೆ ಬಂದೆ, ಬಿಕಾಸ್ ಹೆವಿ ಪ್ರೈಸಸ್ ಇತ್ತು ಅಂತ. ಈ ಸತಿನೂ ಕೂಡ ಪ್ರೈಸಸ್ ಸಿಕ್ಕಾಬಡ್ಡೆ ಜಾಸ್ತಿ. ಮೇಕಿಂಗ್ ಚಾರ್ಜಸ್ ಆಗಲಿ, ವೇಸ್ಟೇಜ್ ಆಗಲಿ, ಗ್ರಾಮ್ ಮೇಲೆ ಹೊರಗಡೆ ನಮ್ಮ ಚಿಕ್ಕಮಂಗ್ಳೂರು ಜ್ಯುವೆಲ್ರಿ ಶಾಪಿಗೆ ಕಂಪೇರ್ ಮಾಡಿದರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಗೋಲ್ಡೇ ಆಗಲಿ ಸಿಲ್ವರೇ ಆಗಲಿ ಡಬಲ್ ಇತ್ತು ರೇಟ್. ಆದರೂ ಕೂಡ ಈ ಸತಿ ನಾನು ಕೆಲವೊಂದೊಂದು ಜ್ಯುವೆಲ್ರಿನ ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಬಾಕ್ಸಲ್ಲಿ ಇದೆ. ಸೊ ಇದನ್ನು ನಾನು ಲಾಕರಲ್ಲಿ ಇಡಬೇಕು ಇವತ್ತು. ಹೋಗೋಕ್ಕಿಂತ ಮುಂಚೆ ಯಾಕೆ ವ್ಲಾಗ್ ಮಾಡಬಾರ್ದು, ನೀವೆಲ್ಲ ನಂದು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಇಷ್ಟಪಟ್ಟು ತುಂಬ ವ್ಯೂಸ್ ಬಂದಿದೆ. ಹಾಗಾಗಿ ಇದು ಒಂದು ವ್ಲಾಗ್ ಮಾಡೋಣ, ನಿಮಗೆ ತೋರಿಸೋಣ ನಾನು ಈ ಸತಿ ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೀನಿ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸತಿ ತುಂಬ ಸ್ಪೆಷಲ್, ಬಿಕಾಸ್ ಇದೆಲ್ಲ ತೊಗೊಂಡಿರೋದು, ಪರ್ಚೇಸ್ ಮಾಡಿರೋದು ನಾನೇ. ನನ್ನ ದುಡ್ಡಲ್ಲಿ ಇದನ್ನೆಲ್ಲ ನಾನು ತೊಗೊಂಡಿರೋದು. ನಾನು ರೀಸೆಂಟಾಗಿ ಒಂದು US ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಬಂದಿರುವಂಥ ಸ್ಯಾಲ್ರಿಯಿಂದ ನಾನು ಈ ಜ್ಯುವೆಲ್ರಿನ ತೊಗೊಂಡಿದ್ದೀನಿ. ತೋರಿಸ್ಲಾ? ಓಕೆ, ಫಸ್ಟ್ ನನಗಂತೂ ಈ ಜುಮ್ಕಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೂಶ್ವಲಿ ನಮ್ಮೂರಲ್ಲಿ ನಾನು ಈ ಥರ ತುಂಬ ಕೇಳ್ತಾ ಇದ್ದೆ, ಹುಕ್ಕಿಂದು ಬೇಕು ನನಗೆ ಅಂತ. ಹುಕ್ಕಿಂದು ಜುಮ್ಕಾ ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಇದೆ ಗೋಲ್ಡ್ ಶಾಪಲ್ಲಿ. ಯೂಶ್ವಲಿ ತಿರ್ಪಿಂದ ಬರುತ್ತೆ. ನನಗೆ ಇದು ಈಸಿಯಾಗಿ ವೇರ್ ಮಾಡ್ಬೋದು, ಹುಕ್ಕು ಕ್ಯಾರಿ ಮಾಡೋದು ಅಷ್ಟೇ ಈಸಿ ಆಗುತ್ತೆ ಅಂತ ನಾನು ಈ ಹುಕ್ಕಿನ ಜ್ಯುವೆಲ್ರಿ ನಂಗೆ ಅಲ್ಲಿ ಸಿಕ್ತು. ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು. ನೋಡಿ, ಇಲ್ಲಿ ರೆಡ್ ಕಲರ್ ಮೇಲೆ ಇಟ್ಟರೆ ನಿಮಗೆ ಚೆಂದ ಇದು ಫೋಕಸ್ ಆಗುತ್ತೆ. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಹುಕ್ಕು. ಇದು ಎಷ್ಟು ಗ್ರಾಮ್ಸ್ ಇದೆ ಅಂದರೆ 17 ಗ್ರಾಮ್ ಇದೆ. ಸೊ ಇದು ರೀಸೆಂಟ್ ಪರ್ಚೇಸ್ ಮಾಡಿರೋದ್ರಿಂದ ಗ್ರಾಮ್ಸ್ ಎಲ್ಲ ನಂಗೆ ತುಂಬ ಚೆಂದ ನೆನಪಿದೆ. ಇದು 17 ಗ್ರಾಮ್ ಇದೆ ಇದು ಜುಮ್ಕಿ. ಸೊ ಇದೊಂದು ಜುಮ್ಕಿ ನಾನು ತೊಗೊಂಡೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಜುಮ್ಕಿ ನಾವು ನೋಡೇ ಇರಲಿಲ್ಲ, ಹುಕ್ಕಿಂದಲ್ಲಿ ಇರಲಿಲ್ಲ, ಎಲ್ಲ ತಿರ್ಪಿಂದೇ ಇತ್ತು. ಬಟ್ ನಮ್ಮ ಅಮ್ಮನ ಕಣ್ಣಿಗೆ ಇದು ಹೆಂಗೋ ಬಿದ್ದುಬಿಡ್ತು ಗೈಸ್. ನಮ್ಮ ಅದನ್ನು ತೋರಿಸಿ ಅಂದರು, ತೆಗೆದುಕೊಳ್ಳೋ ತುಂಬ ಇಷ್ಟ ಆಯಿತು. ಇದಿರಲಿ ಅಂತ ತೊಗೊಂಡಿದ್ದೆ. ರೀಸೆಂಟಾಗಿ ನಮ್ಮ ಅಜ್ಜಿ ಮನೆ ಗೃಹ ಪ್ರವೇಶ ವ್ಲಾಗಲ್ಲಿ ಹಾಕಿದ್ದೀನಿ, ಅದನ್ನೆಲ್ಲ ಅಟ್ಯಾಚ್ ಮಾಡಿರ್ತೇನೆ ವಿಡಿಯೋ, ಸೊ ನೋಡ್ಬೋದು ನೀವು ಅದನ್ನು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು, ನೆಕ್ಸ್ಟ್ ಒನ್ ಕೂಡ ಜುಮ್ಕಿನೇ. ಇದು ಅಷ್ಟೇ ಸಿಕ್ಕಾಬಡೆ ಪ್ರೀಮಿಯಮ್ ಆಗಿದೆ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ತುಂಬ ಅಂದರೆ ಟ್ರೆಡಿಷ್ನಲ್ ವೇರಿಗಂತೂ ಸಿಕ್ಕಾಬಡೆ ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ ಜುಮ್ಕಿ ಆಗಿರೋದ್ರಿಂದ ಕುರ್ತೀಸಿಗೂ ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ಅಷ್ಟೇ ಸ್ಯಾರಿಗೆ, ಕುರ್ತಿಗೆ. ಈ ನಾನು ಹಾಕ್ಕೊಂಡಿದ್ದೀನಲ್ಲ ಗ್ರೀನ್ ಡ್ರೆಸ್, ಈ ಗ್ರೀನ್ ಬೀಡ್ಸ್ ಇರೋದ್ರಿಂದ ತುಂಬ ಚೆಂದ ಮ್ಯಾಚ್ ಆಗುತ್ತೆ ಈ ಡ್ರೆಸ್ಸಿಗೆ. ಹೀಗೆ ಹಾಕ್ಕೊಂಡು ತೋರಿಸ್ತೀನಿ ಓಲೆ ಮೇಲೆ ಬೇಕಾದರೆ. ಸೊ ಹುಕ್ಕಾಗಿರೋದ್ರಿಂದ ಇದು ಹೀಗೇ ಹಾಕ್ಕೋಬೋದು. ಈಗ ನಾನು ಓಲೆ ಬಿಚ್ಚಕ್ಕೆ ಹೋಗಲ್ಲ, ಸುಮ್ಮನೆ ಓಲೆ ಮೇಲೆ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಕುರ್ತಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ನನಗೆ ಈ ಥರ ಲಾಂಗ್ ಜುಮ್ಕಿ ಹುಕ್ಕಿಂದು ತುಂಬ ಈಸಿ ಆಗುತ್ತೆ. ಯಾಕಂದ್ರೆ ನನಗೆ ಹಿಂದೆ ತಿರ್ಪ ಹಾಕ್ಕೊಳೋದು, ಅದು ಲೂಸಾಗಿ ಬಿದ್ದೋಗೋದು ಅದೆಲ್ಲ ನಂಗೆ ರಿಸ್ಕಿ ಅನಿಸುತ್ತೆ. ಹಾಗಾಗಿ ಹುಕ್ಕಿಂದು ಇಷ್ಟ ಆಯಿತು. ಆ ಶಾಪಲ್ಲಿ ಇದ್ದಿದ್ದು ಇದು ಒಂದೇ ಹುಕ್ಕಿಂದು.
ಹಾಗಾಗಿ ನಾನಿದು ಶಾಪ್ ಮಾಡಿ ಆಚೆಗಡೆ ಬಂದಮೇಲೆ ಎಲ್ಲರೂ ಎಷ್ಟು ಇಷ್ಟಪಟ್ಟರು ಅಂದರೆ ಯಾವ ಶಾಪ್ ನಂಬರಲ್ಲಿ ತೊಗೊಂಡಿದ್ದು ನೀವು, ಯಾವ ಶಾಪ್ ನೇಮು, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಆ ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿದ್ರು. ಆ್ಯಕ್ಚುಲಿ ನಾವು ಬಂದ ಮೇಲೇ ಆ ಶಾಪ್ ತುಂಬ ರಶ್ ಆಯಿತು, ತುಂಬ ಜನ ಆ ಶಾಪಿಗೆ ಹೋಗೋಕ್ಕೆ ಶುರು ಮಾಡಿದರು. ಯಾಕಂದರೆ ಅಲ್ಲೊಂದು 100 ಸ್ಟಾಲ್ಸ್ ಹಾಕಿರ್ತಾರೆ, ಎಲ್ಲ ಥರ ಜ್ಯುವೆಲ್ರಿ ಸ್ಟಾಲ್ಸ್. ಸೊ ಡೈಮಂಡ್, ಗೋಲ್ಡ್ ಎಲ್ಲ ಥರದ್ದು ಹಾಕಿರ್ತಾರೆ. ಸೊ ನೆಕ್ಸ್ಟ್ ಇದು ಕ್ಯೂಟಾಗಿದೆ. ಸೊ ನಾನು ಇದನ್ನು ತೊಗೊಂಡ್ಮೇಲೆ ಇದು ಒಂದು ತೊಗೊಂಡೆ. ಆ್ಯಂಡ್ ಇದು ಕೂಡ ನಮ್ಮ ಮಮ್ಮಿ ಹಾಕ್ಕೊಂಡಿದ್ರು, ಆ ಫೋಟೋನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಓಕೆ, 2 ಜುಮ್ಕಿ ತೊಗೊಂಡೆ. ನೆಕ್ಸ್ಟ್ ಇದೊಂದು ಬ್ಯೂಟಿಫುಲ್ ಆದಂಥ ಚೈನ್. ಗೊತ್ತಿಲ್ಲ ಈ ಚೈನಿಗೆ ಏನಂತ ಕರಿತಾರೆ ಮಮ್ಮಿ? ಇದು ತುಳಸಿ ಹಾರನ? ತುಳಸಿ ನೋಡಿ ಗೈಸ್, ಈ ಸೆಟ್ ನೋಡಿ ಗೈಸ್, ಇದು ನಮ್ಮ ಮಮ್ಮಿ ಈ ಸೆಟ್ 2ನೂ ಹಾಕಿದ್ರು ಸ್ಯಾರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ಈ ಹಾರ ಸಿಕ್ಕಾಬಡೆ ಇಷ್ಟ ಆಯಿತು. ಇದು ನಾನು ಸೆಲೆಕ್ಟ್ ಮಾಡಿದ್ದು. ನಮ್ಮ ಅಮ್ಮಂಗೆ, ನೋಡು ಮಮ್ಮಿ ಇದು ಚೆನ್ನಾಗಿದೆ, ಬೇಕಾ ತೊಗೊತೀಯಾ ಅಂತ ಕೇಳಿದೆ. ಸೊ ಇದು ನಾನು ಹೇಳಿಲ್ಲ ಅಲ್ವಾ ಗೈಸ್ ಗ್ರಾಮ್ಸ್ ಎಷ್ಟಿದೆ ಅಂತ. ಸೊ ಈ ಜುಮ್ಕಿ ಬಂದು ಜಸ್ಟ್ 10 ಗ್ರಾಮ್ಸ್ ಇದೆ ಇದು. ಸೊ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಕ್ಯೂಟಾಗಿದೆ. ಆ್ಯಂಡ್ ಇದು ಹಾರ ಎಷ್ಟಿದೆ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ. ಇದನ್ನು ನಾನು ಹೇಳಲ್ಲ ಪ್ರೈಸ್, ನೀವು ಗ್ರಾಮ್ಸ್ ಹೇಳಲ್ಲ, ಇದು ನೀವು ಗೆಸ್ ಮಾಡಿ ಎಷ್ಟು ಗ್ರಾಮ್ ಇರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ. ಓಕೆ, ಸೊ 3 ಪೀಸ್ ಆಯಿತು. ನೆಕ್ಸ್ಟ್ ಬರ್ತಿದೆ, ಬ್ಯೂಟಿಫುಲ್ ಆಗಿದೆ ಇದಂತೂ, ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಟೆಂಪಲ್ ಡಿಸೈನ್ ಹವಳದ್ದು ಶಾರ್ಟ್ ಚೈನ್ ಬೇಕಿತ್ತು ಅಂತ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ. ಒಂದು ಶಾರ್ಟ್ ಚೈನ್ ಇಲ್ಲ, ತೊಗೋಬೇಕು ಅಂತ. ಸೊ ಇದು ತೊಗೊಂಡೆ, ಸಿಕ್ಕಾಬಡೆ ಚೆನ್ನಾಗಿದೆ, ನನಗೆ ಅಂತೂ ತುಂಬ ಇಷ್ಟ ಆಯಿತು ಇದು. ಅಲ್ಲಿ ತುಂಬ ಶಾರ್ಟ್ ಚೈನ್ಸ್ ಇತ್ತು. ಈ ಸತಿನೇ ನಾನು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಈ ಸತಿ ನನಗೆ ಮೂಡ್ ಇರಲಿಲ್ಲ. ಸುಮ್ಮನೆ ಏನು ಇಟ್ಟಿರ್ತಾರೆ, ನಾನು ತೊಗೊಳೋ ಇದರಲ್ಲೇ ಹೋಗಿರಲಿಲ್ಲ, ಇಂಟೆನ್ಷನಲ್ಲೇ. ಏನೋ ಹಾಕಿದಾರಲ್ಲ, ಇನ್ವಿಟೇಷನ್ ಬಂದಿದೆ ವಾಟ್ಸಪ್ಪಿಗೆ, ಹೇಗಿದ್ರು ಫ್ರೀ ಎಂಟ್ರಿ ಇನ್ವಿಟೇಷನ್ ಬಂದವರಿಗೆ, ನೋಡ್ಕೊಬರೋಣ ಏನಿರುತ್ತೆ ಅಂದ್ಕೊಂಡು ಹೋದ್ವಿ. ಆ್ಯಂಡ್ ನಂಗೆ ಅವತ್ತು ವೀಡಿಯೋ ಮಾಡೋಕ್ಕೆ ನಿಜ ಮೂಡಿರಲಿಲ್ಲ. ಸೊ ನಾನು ಯಾವ ವೀಡಿಯೋನೂ ಮಾಡ್ಕೊಂಡಿಲ್ಲ. ಒಂದು ಚಿಕ್ಕ ಗ್ಲಿಮ್ಸ್ ಏನಾದರೂ ತೊಗೊಂಡಿದ್ರೆ ಹಾಕ್ತೀನಿ. ಆ್ಯಂಡ್ ಇದು ತೊಗೊಂಡೆ. ಸೊ ನನಗೆ ಇದು ಅಷ್ಟೇ, ನಾನು ಗೃಹ ಪ್ರವೇಶ ದಿನ ಹಾಕಿದ್ದೆ. ತುಂಬ ಚೆನ್ನಾಗಿದೆ ಡಿಸೈನ್ ಮೇಕಿಂಗ್ ಎಲ್ಲ. ಇದು ಎಷ್ಟು ಗ್ರಾಮ್ ಇದೆ ಅಂದರೆ 35 ಗ್ರಾಮ್ ಸಮಥಿಂಗ್ ಏನೋ ಇದೆ ಇದು ಚೈನು. ಸೊ 35 ಗ್ರಾಮ್ or 36 ಗ್ರಾಮ್ ಇನ್ ಬಿಟ್ವೀನ್ ಅದರಲ್ಲೇ ಇದೆ. ಸೊ ಇಷ್ಟು ಈ 4 ಜ್ಯುವೆಲ್ರಿನ ನಾನು ತೊಗೊಂಡಿದ್ದೀನಿ. ಇದೊಂದು ಮತ್ತು ಈಗ ನಾನು ಕಿವಿಗೆ ಹಾಕಿದ್ದೀನಲ್ಲ ಈ ಬ್ಯೂಟಿಫುಲ್ ಆದ ಪ್ರಿಟಿ ಜುಮ್ಕ. ಸೊ ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಈ 4ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನನ್ನ ಕೆಲವು ಆಡಿಯನ್ಸ್ ಕಾರ್ ಡ್ರೈವಿಂಗ್ ವೀಡಿಯೋ ಇಷ್ಟಪಟ್ಟರೆ, ಇನ್ನು ಕೆಲವು ಆಡಿಯನ್ಸ್ ನನ್ನ ಜ್ಯುವೆಲ್ರಿ ಕಲೆಕ್ಷನ್ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿನೇ ಇದು ಮಾಡ್ತಿರೋದು. ಆ್ಯಂಡ್ ಇದನ್ನೆಲ್ಲ ಯೂಟ್ಯೂಬಲ್ಲಿ ತೋರಿಸೋದು ಅಷ್ಟು ಸೇಫ್ ಇರಲ್ಲ ಅಂತ ಗೊತ್ತು. ಬಟ್ ಆದರೂ ನಾನು ಏನೆಲ್ಲ ಸೇಫ್ಟಿ ಮೆಷರ್ಮೆಂಟ್ ಫಾಲೋ ಮಾಡಬೇಕು, ಇದನ್ನೆಲ್ಲ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಂಗೆ ಗೊತ್ತು. ಇದನ್ನು ನಾನು ಮನೇಲಿ ಯಾವುದೂ ಇಡಲ್ಲ, ಯಾಕಂದರೆ ಸೇಫ್ಟಿ ಪರ್ಪಸ್ಸಿಂದ ನಾನು ಲಾಕರಲ್ಲಿ ಇಡ್ತೀನಿ. ಹಾಗಾಗಿ ಇದನ್ನೆಲ್ಲ ಈಗ ಲಾಕರಿಗೆ ಇಡಬೇಕು, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದೆ. ಹೋಗೋಕ್ಕಿಂತ ಮುಂಚೆ ಒಂದು ವ್ಲಾಗ್ ಮಾಡೋಣ, ಮತ್ತೆ ಇದು ಯಾವಾಗ ತರ್ತೀನೋ ಲಾಕರಿಂದ ಗೊತ್ತಿಲ್ಲ. ಸೊ ಹೋಗೋಕ್ಕಿಂತ ಇಡೋಕ್ಕಿಂತ ಮುಂಚೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿರೋದು. ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೆ ಸಿಗುತ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿದೆ. ಸೊ ಬಾಯ್, ಹ್ಯಾವ್ ಅ ಬ್ಯೂಟಿಫುಲ್ ಡೇ.